ಕೃಷ್ಣರಾಜಪೇಟೆ ತಾಲೂಕಿನ ನಾಗರಿಕರಲ್ಲಿ ಏನು ವಿಷಯ ಏನಂದರೆ, ಏನು ನಮ್ಮ KR ಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 110 ಮಳಿಗೆಗಳು ಹರಾಜು ಪ್ರಕ್ರಿಯೆಗೆ ಸಿದ್ಧವಾಗಿದೆ. ನೋಟಿಫಿಕೇಷನ್ ಹೊರಡಿಸಿದ್ದಾರೆ. 19/1/2021 ನೋಟಿಫಿಕೇಷನ್ ಆಗಿದೆ. ಎಲ್ಲ ಸಾರ್ವಜನಿಕ ಗಮನಕ್ಕೆ ಅಂತೇಳಿ ಎಲ್ಲ ಪಟ್ಟಣದ ಮತ್ತು ತಾಲೂಕಿನ ಏನು ನಿರುದ್ಯೋಗ ಯುವಕ ಯುವತಿಯರಿದ್ದಾರೆ, ಇವತ್ತು ಎಲ್ಲ ಮೀಸಲಾತಿಗಳನ್ನ ಒಳಗೊಂಡಂಗೆ ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಏನು ಹೊಸಹೊಳಲು ಬಸ್ ನಿಲ್ದಾಣ ಇರ್ಬೋದು, ಮತ್ತು ಜಯನಗರ ಸರ್ಕಾರಿ ಆಸ್ಪತ್ರೆ ಎದುರುಗಡೆ, ಮತ್ತು ಹೊಸ ಕಿಕ್ಕೇರಿ ರಸ್ತೆ, ಕುವೆಂಪು ಕಮರ್ಷಿಯಲ್ ಮಳಿಗೆ, ಏನು ಹಳೆ ಪುರಸಭೆ ಕಚೇರಿ ಎದುರು, ಮತ್ತು ಹಳೆ LIC ಕಾಂಪ್ಲೆಕ್ಸು, ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸುಮಾರು ವಿವಿಧ ಭಾಗಗಳಲ್ಲಿ ಏನು KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಳೆ ಬಸ್ ನಿಲ್ದಾಣ ಇರ್ಬೋದು, ಮತ್ತು ಹೊಸ ಕಿಕ್ಕೇರಿ ರಸ್ತೆ ಇರ್ಬೋದು, ಈ ಥರ ಸುಮಾರು ವಿವಿಧ ಭಾಗಗಳಲ್ಲಿ, ಏನು ಪಟ್ಟಣದ ವಿವಿಧ ಭಾಗಗಳಲ್ಲಿ 110 ಮಳಿಗೆಗಳನ್ನ ಪುರಸಭೆ ಅಧಿಕಾರಿಗಳು ಮತ್ತು ಪುರಸಭೆ ಇಲಾಖೆ ವ್ಯಾಪ್ತಿಗೆ ಅವರು 110 ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆಗೆ ಆನ್ಲೈನ್ ಮುಖಾಂತರ ಹರಾಜು ಪ್ರಕ್ರಿಯೆ ಕರೆದಿದ್ದಾರೆ. ಇದೇ ತಿಂಗಳು 17ನೇ ತಾರೀಕು ಏನು EMD ಮೊತ್ತವನ್ನು ಕಟ್ಟುವಂಥದ್ದು 17ನೇ ತಾರೀಕು ಲಾಸ್ಟ್ ಇದೆ. ಮತ್ತು 18ನೇ ತಾರೀಕು ಹರಾಜು ಪ್ರಕ್ರಿಯೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5:30 ತನಕ ಹರಾಜು ಏನು ಆನ್ಲೈನ್ ಪ್ರಕ್ರಿಯೆ ಇರ್ತದೆ. ಆನ್ಲೈನ್ ಪ್ರಕ್ರಿಯೆ ಪ್ರಕಾರ ನಿಯಮಾನುಸಾರ ಹರಾಜು ಪ್ರಕ್ರಿಯೆಗೆ ಎಲ್ಲ ಸಾರ್ವಜನಿಕರು ಪಾಲ್ಗೊಳ್ಳಬಹುದು. ಇದೇನೆಂದರೆ ಸುಮಾರು ಹಲವಾರು ವರ್ಷಗಳಿಂದ ಈ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳು ಇರ್ಬೋದು, ಮತ್ತು ಪುರಸಭೆ ಸಂಬಂಧಪಟ್ಟಂಥ ಆಡಳಿತಾಧಿಕಾರಿ AC ಇರ್ಬೋದು, ಮತ್ತು PDO ಇರ್ಬೋದು, ಮತ್ತು ಮಂಡ್ಯ ಲೋಕಾಯುಕ್ತರು ಇರ್ಬೋದು, ಸುಮಾರು 1.5 ವರ್ಷಗಳಿಂದ ಅಲ್ಲಿಗೆಲ್ಲ ದೂರುಗಳನ್ನ ಸಲ್ಲಿಸ್ಕೊಂಡ್ಬಂದಿದ್ವಿ. ಏನು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿರುವಂಥ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ ಅಲ್ಲಿ ಹರಾಜು ಪ್ರಕ್ರಿಯೆ ಆಗಿಲ್ಲ. ಹರಾಜು ಪ್ರಕ್ರಿಯೆ ಇವತ್ತಿನ ಮಾರುಕಟ್ಟೆ ದರದ ನಿಯಮದ ಪ್ರಕಾರ ಹರಾಜು ಪ್ರಕ್ರಿಯೆ ಆಗಬೇಕು. ಜೊತೆಗೆ ಇವತ್ತು ಏನು ಒಳಬಾಡಿಗೆ ಅಂತ ಏನು ಮಾಡ್ಕೊಂಡಿದ್ದಾರೆ, ಇದೆಲ್ಲ ಒಳಬಾಡಿಗೆ ಅಕ್ರಮಗಳು ನಿಲ್ಲಬೇಕು. ಏನು ಉದ್ಯಮ ಮಾಡ್ತಾರೆ ಆ ಉದ್ಯಮದವ್ರಿಗೆ ನೇರವಾಗಿ ಮಳಿಗೆ ಸಿಗಬೇಕು. ಆ ಮಳಿಗೆ ಸಿಕ್ತಂಥವ್ರು ನೇರವಾಗಿ ಪುರಸಭೆ ಬಾಡಿಗೆ ಕಟ್ಟಿದ್ರೆ ಹೆಚ್ಚು ಇವತ್ತಿನ ನಿಯಮದ ಪ್ರಕಾರ ಇವತ್ತು ಮಾರುಕಟ್ಟೆ ಅನುಸಾರ ಬರುತ್ತೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಸೆಳೆಯುವಂಥದ್ದನ್ನ ಹಲವಾರು ದಿನಗಳಿಂದ ಮಾಡ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಪುರಸಭಾ ಅಧಿಕಾರಿಗಳು ಒಂದು ನಿಯಮಾನುಸಾರ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಮತ್ತು ಪಟ್ಟಣದ ನಗರದ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಮತ್ತು ಉದ್ಯಮ ಮಾಡುವಂತಹ ಎಲ್ಲ ಆಸಕ್ತರು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆಯನ್ನು ಏನು ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ನಡೆಯೋದನ್ನೂ ಒಂದು ಕಡೆ ನೋಡ್ಕೋಬೇಕು. ಜೊತೆಗೆ ಹರಾಜು ಪ್ರಕ್ರಿಯೆಯಲ್ಲಿ ಇವೆಲ್ಲ ಪಾಲ್ಗೊಂಡು ಹರಾಜು ಪ್ರಕ್ರಿಯೆಯಲ್ಲಿ ಮಳಿಗೆಗಳು ತಗೊಂಡು ಸ್ವಯಂ ಉದ್ಯೋಗವನ್ನು ಒಂದು ಉದ್ಯಮವನ್ನು ಮಾಡಬೇಕು ಅಂತೇಳಿ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾವು ಕೇಳ್ಬೋದು. ವೇಣು ಅಂತೇಳಿ ಮಾಹಿತಿ ಇಷ್ಟು ಜನ ಬಾಡಿಗೆದಾರರು ಹೇಳ್ತಿದ್ದು ಬಾಡಿಗೆ ಯಾರೋ ಹರಾಜು ಕೊಟ್ಕೊಂಡಿರ್ತಾರೆ, ಬಾಡಿಗೆಗೆ ಯಾರೋ ತೊಗೊಂಡಿರ್ತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್?